ಸಂಸ್ಕೃತಿನೇ ನಮ್ಮ ಸಮಾಜ ಒಳಗ ನಮ್ಮ ಧರ್ಮದೊಳಗ ಬೆಂಕಿ ಹಚ್ಚೋ ಕೆಲಸ ಮಾತ್ರ ಮಾಡ್ತಾರೆ. ಹಿಂದೂಗಳಿಗೆ, ಜೈನರಿಗೆ, ಬ್ರಾಹ್ಮಣರಿಗೆ ಒಬ್ರಿಗೊಬ್ರಿಗೆ ದ್ವೇಷ ಮಾಡಿ ಏನ ನಮ್ಮ ಭಾರತದ ಏಕತೆ ವಿವಿಧತೆಯಲ್ಲಿ ಏಕತೆ ಇದೆ, ನಾವು ಭಾವೈಕ್ಯತೆ ಬದುಕಾಗ್ತೀವಿ ಅಂತ ವಿಷಯ ರೀತಿ ಕೆಲಸ ಮಾಡ್ಬೇಕ. ಜೈನ ಧರ್ಮನಿಗೆ ಏನು ಅನ್ಯಾಯ ಮಾಡೈತೆ? ಯಾಕೆ ಜೈನ ಧರ್ಮನೇ ಮಾತಾಡ್ತಾ ಇದ್ದೀನಿ? ನೀನು ಯಾರು ಅಧಿಕಾರ ಕೊಟ್ಟರು ಒಂದು ಧರ್ಮದ ಮೇಲೆ ಮಾತಾಡ? ಆ ಧರ್ಮದ ನೀತಿ ನಿಯಮ ನಿನಗೆ ಗೊತ್ತಾ? ನಮ್ಮ ಜೈನ ಧರ್ಮ ಸಂಖ್ಯೆ 40 ಕೋಟಿ. ಯಾವಾಗ ಚಂದ್ರಗುಪ್ತ ಕಾಲದಾಗ 40 ಕೋಟಿ ಸಂಖ್ಯೆ ಕಡಿಮೆ ಆಗ್ತದೆ. ಯಾಕೆ ಅಂತ ನಮ್ಮಲ್ಲಿರ್ತಕ್ಕಂಥ ವ್ರತ ನಿಯಮಗಳು ಎಲ್ಲ ಕಟ್ಟಿದಾವೆ. ಅವು ಯಾವ ನಿಗದ ಒಂದು ಜನ ಬೇರೆ ಸಮಾಜವನ್ನ ಬೇರೆ ಧರ್ಮವನ್ನ ಸ್ವೀಕಾರ ಮಾಡ್ಯಾರ. ಹೀಗಾಗಿ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ. ಇದ್ರ ಬದಲೇ ಅಧ್ಯಯನ ಮಾಡಿದ್ವಿ. ತಮಿಳುನಾಡು ದೇಶ ಹಿಂಗೆ ಹೋಗ್ತೈತಿ. ಇವತ್ತು ಪ್ರಾಚೀನ ಜೈನ ಮಂದಿರಗಳು ತಮಿಳುನಾಡ ಅಧಿಕ ಸಹಸ್ರ ಸಂಖ್ಯೆಯಲ್ಲಿ ಅದಾವು. ಜೈನ ಕಡೆಯದಾವು, ಮಂದಿರಗಳು ಅದಾವು. ಇದರರ್ಥ ಜೈನರಿಂದ ಮಂದಿರಗಳು ನಿರ್ಮಾಣ ಅದು. ಇಡೀ ದೇಶದೊಳಗೆ ಜೈನ ಮಂದಿರ ಕಡಿಮೆ, ಅನ್ಯ ಮಂದಿರಗಳು ಆದದ್ದು. ಬಾಗೂರಾಗ ಇಲ್ಲೇ ಬೆಳಗಾವ್ ಕಮಲ ಬಸ್ತಿ ಒಂದು ಬಸ್ತಿ ಹೋಗ್ತದ, ಅಲ್ಲಿ 108 ಬಸ್ತಿ ಇತ್ತು ಅಂತ ನಮ್ಮ ಗ್ರಂಥ ಹೇಳ್ತಾವ. ನೀವು ಯಾರು ಹೇಳ್ತಿ? ನಮಗೆ ಸಿದ್ಧಾಂತ ಹೇಳ್ತದ, ಪೂರ್ವಾಚಾರ್ಯ ಬರೆದಂತ ಗ್ರಂಥಗಳು ಹೇಳ್ತಾವು. 108 ಮಂದಿರ ಇದ್ದು ಬರೀ ಒಂದು ಮಂದಿರ ಕಮಲ ಬಸ್ತಿ ಉಳ್ಕಾದೆಲ್ಲ ಬಸ್ತಿ ಕೇಳಿ ಕೋಟಿಯನ್ನ ಕಟ್ಟಲಾಗಿದೆ. ಈ ಇತಿಹಾಸ ಹ್ಯಾಂಗ ಗೊತ್ತೈತಿ? ಜೈನ ಧರ್ಮ ಇಷ್ಟ ಅನ್ಯಾಯ ಆದ್ರೂ ನಾವು ಯಾವತ್ತೂ ಯಾರಿಗೂ ಕೆಟ್ಟ ಬಯಸಿಲ್ಲ. ಒಂದು ಇವಿ ಸೈನಿಕ ಕೊಲ್ಲೋದಿಲ್ಲ, ಜನ ನೋಡಿ ನೀಡ್ತೀವಿ. ಜೈನ ಮುನಿಗಳ ಕೈಗಿರ್ತಕ್ಕಂಥ ಪಿಂಚಿ ಮೈಲ್ ಪಕ್ಕದ ಪಿಂಚಿ ಎದಕ್ಕೆ ಸೋಕಿ ಅಲ್ಲ, ಆಶೀರ್ವಾದ ಕೊಡಕಂತ ಅಲ್ಲ, ಜೀವಿಗಳ ರಕ್ಷಣೆ ಮಾಡೋಕ್ಕೋಸ್ಕರ ಸಂಯಮೋಪಕರಣ ಅಹಿಂಸಾ ಉಪಕರಣವಾಗಿ ನಾವು ಉಪಯೋಗ ಮಾಡ್ತೀವಿ. ನಿಮಗೇನು ಗೊತ್ತದ? ಅಂತ ಧರ್ಮದ ಮೇಲೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಿದ್ರೆ ನಿಂತ ಮಾನವೀಯತೆ ಮನುಷ್ಯತ್ವ ಏನಾದ್ರು ಐತಿ? ವಿಚಾರ ಮಾಡಿ ಮಾತಾಡಬೇಕು. ಇತಿಹಾಸದಲ್ಲಿ ನೋಡು, ಭಾರತದ ಇತಿಹಾಸದಲ್ಲಿ ಅತಿ ಪ್ರಾಚೀನವಾಗಿರ್ತಕ್ಕಂಥ ವಿಶ್ವಕ್ಕೆ ಅಹಿಂಸಾ ಸಂದೇಶ ಕೊಟ್ಟಂತ ಏಕಮೇವ ಧರ್ಮ ಜೈನ ಧರ್ಮ. ಆ ಜೈನ ಧರ್ಮದ ಮೂಲ ಆಧಾರದ ಮೇಲೆ ಅನ್ಯ ಧರ್ಮಗಳ ಉತ್ಪತ್ತಿ ದೇಶದಲ್ಲಿ ಆಗಿದೆ. ಇಂಥ ಇತಿಹಾಸ ಇರ್ತಕ್ಕಂಥ ಧರ್ಮಕ್ಕ ನೀ ಗುರುಕೈ ಹತ್ತಿದ್ರೆ ತೊಂದರೆ ಮಾನವೀಯತೆ ಬೇಕಲ್ಲ, ವಿಚಾರ ಮಾಡಬೇಕಲ್ಲ, ಮೊದಲು ಅಧ್ಯಯನ ಮಾಡು. ಅಂತ ಹೆಸರು ಗಂಗರು ಇರ್ಬೋದು, ಕದಂಬರು ಇರ್ಬೋದು, ಚಾಲುಕ್ಯರು ಇರ್ಬೋದು, ಇತಿಹಾಸದಲ್ಲಿ ನೋಡು. ಅವ್ರು ಯುದ್ಧ ಮಾಡ್ಯಾರ, ಕ್ಷತ್ರಿಯ ನಾವು ಯುದ್ಧ ಮಾಡಿದ್ವಿ, ನಾವು ತೀರ್ಥಂಕರು ಯುದ್ಧ ಮಾಡ್ಯಾರ. ಕೊನೆಗೆಲ್ಲ ತ್ಯಾಗ ಮಾಡಿ ದಿಗಂಬರಾಗಿ ಯಾವ ರೀತಿ ಭೂಮಿಗೆಲ್ಲ ಜನ್ಮ ಬಂದ್ರು ಅದರ ರೂಪದಾಗ ಈ ಸಂಸಾರದಿಂದ ಮುಕ್ತಾಗಿ ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಂಡರು. ಅಂತ ಮಹಾನ್ ತೀರ್ಥಂಕರ ಬಗ್ಗೆ ನೀ ಮಾತಾಡ್ತಿ. ತೀರ್ಥಂಕರ ಮೇಲೆ ಗುರುಗಳಲ್ಲೋ ಗಣಧರ ಪರಮೇಶ್ವರ ಗುರುಗಳು. ಪ್ರತಿಯೊಬ್ಬ ತೀರ್ಥಂಕರ ಗಣಧರ ಇರ್ತಾರ, ಅವರು ಗುರುಗಳು. ನಮ್ಮ ತೀರ್ಥಂಕರ ಸಾಕ್ಷಾತ್ ಭಗವಂತರು. ಧರತಿ ಮೇಲೆ ತೀರ್ಥಂಕರು ಭಗವಂತ ರೂಪದಾಗ ಅವತಾರ ಮಾಡ್ತಾರ. ಗರ್ಭ, ಜನ್ಮ, ದೀಕ್ಷಾ, ಕೇವಲ ಜ್ಞಾನ, ಮೋಕ್ಷ ಕಲ್ಯಾಣ ಅಂತ 5 ಕಲ್ಯಾಣಗಳ ಆಚರಣೆ ಆಗ್ತಾವ. ಅಂತ ತೀರ್ಥಂಕರ ಬಗ್ಗೆ ಮಾತಾಡೋ ಅಧಿಕಾರ ನಿಮಗೆ ಏನು ಸಂದೇಶ ಕೊಟ್ಟರು? ಹಸಿ ಮಸಿ ಕೃಷಿ ಈ ಜಗತ್ತಿನ ಆದಿಯಲ್ಲಿ ಇವಾಗ ವಿಷ 14ನೇ ಮಗುವಿನ ಮಗ ಕುಲಂತರ 14 ಮನುಗಳಾಗ್ತಲ್ಲ ಮನುಸ್ಮೃತಿಯಲ್ಲಿ 14ನೇ ಮನು ನಾಗಿರಾಜನ ಮಗ ಪ್ರಥಮ ತೀರ್ಥಂಕರ ಋಷಭದೇವ. ಆ ಋಷಭದೇವರ ಪ್ರಥಮ ಪುತ್ರ ಭರತನಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದೆ. ಅಂತ ಚಕ್ರವರ್ತಿ 6 ಖಂಡಗಳನ್ನು ಗೆದ್ದು ಸಹಿತ ಎಲ್ಲೂ ಅನ್ಯಾಯ ಮಾಡಲಿಲ್ಲ, ಜಗತ್ತವರು ಶರಣಾಯಿತು. ಅಂತ ಚಕ್ರವರ್ತಿ ದೀಕ್ಷಾ ತಗೊಂಡು ಎಲ್ಲವನ್ನು ತ್ಯಾಗ ಮಾಡಿ ಅಂತರ್ಮೂತನ ಮೋಕ್ಷ ಹೋಗ್ತಕ್ಕಂಥ ಕೇವಲ ಪ್ರಾಪ್ತಿ ಮಾಡ್ಕೊಂಡು ಜೀವನ ಮುಕ್ತಿ ಮಾಡ್ತಕ್ಕಂಥ ಮಾಡಿದ್ರು. ಅಂಥವ್ರ ಬದಲು ಮಾತಾಡುವಂಥ ಶಕ್ತಿ ಇದೆ. ಅಧ್ಯಯನ ಮಾಡೋದಲ್ಲ, ಸುಮ್ಮನೆ ಏನೇ ಮಾತಾಡಿ ಧರ್ಮಕ್ಕೆ ತಂದು ಹಚ್ಚಿ ದೇಶದಾಗ ಕಲಹೆಗಳನ್ನ ಎಲ್ಲ ಉತ್ಪನ್ನ ಮಾಡಕ್ಕೆ ನಿಮಿಗೆ ಆಗುವಂಥ ಕಾರ್ಯ ಮಾಡಬೇಡಪ್ಪ. ನಮ್ದ ಭಗವಂತರಿಗೆ ಯಜ್ಞ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ದೇಶ ಯಾವತ್ತೂ ಶಾಂತಿಯುತೆಗಿರಲಿ, ಸೌಹಾರ್ದತೆಯಿಂದ ಇರಲಿ, ಭಾವೈಕ್ಯತೆಯನ್ನು ನಾವು ಬದುಕಬೇಕು. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ಭಾರತ ಮಾತೆ ನಮ್ಮ ತಾಯಿ ಅಂತ ಒಂದು ಮನೋಭಾವನೆಯಿಂದ ನಾವೆಲ್ಲ ಬದುಕಕತ್ತೀವಿ. ಅಂಥದ್ರಲ್ಲಿ ವಿಷ ಬೀಜ ಬಿತ್ತಿ ಧರ್ಮಗಳು ಬೆಂಕಿ ಹೆಚ್ಚಿ ಏನೇನು ಸಾಧಿಸೋದಿಯಪ್ಪ? ಶಾಂತಿಗೆ ನಾಡು, ಸೌಹಾರ್ದತೆ ಬೀಡು ಕರ್ನಾಟಕ. ಇಡೀ ವಿಶ್ವದ ಶಿಲ್ಪಕಲೆಗೆ ಕಲಸಪ್ರಾಯ ಗೋಮಟೇಶ್ವರ ಪ್ರತಿಮಾ. ಆ ಗೋಮಟೇಶ್ವರ ಪ್ರತಿಮಾ ನಿರ್ಮಾಣ ಆದ ಇತಿಹಾಸ ನಿಮ್ಗೆ ಗೊತ್ತದ? ಅಖಂಡ ಗುಡ್ಡ ಕೆಡವಿ, ಗುಡ್ಡ ಕೆತ್ತಿ
ಜೀವಂತ ಮೂರ್ತಿ ನಿರ್ಮಾಣ ಮಾಡಲಾಗಿದೆ. ಯಾವುದೋ ಮನಿ ಮಂದಿರ ಏನಾರ ಕಟ್ಟಬೇಕಾದ್ರೆ ಒಂದು ಪಾಯ ಹಾಕಿ ನಂತರ ಬಿಲ್ಡಿಂಗ್ ಕಟ್ಟಿ ಮ್ಯಾಲ ಸ್ಲಾಬ್ ಹಾಕಿ ಶಿಖರ್ ಕಟ್ಟೋ ಪರಂಪರೆ ಅದ. ಭಾರತ ಇತಿಹಾಸದೊಳಗ ವಿಶ್ವದ ಇತಿಹಾಸದೊಳಗ ಮೇಲಿನಿಂದ ಕೆಳಗೆ ಕೆತ್ತಿರ್ತಕ್ಕಂಥ ಅಖಂಡ ಜೀವಂತ ಮೂರ್ತಿ ಈ ಪ್ರಪಂಚದ ಯಾವ್ದಾದ್ರು ಗೌಟೇಶ್ವರ ಮೂರ್ತಿ. ಆ ಗೌಟೇಶ್ವರ ಮೂರ್ತಿ ಕೇಳ್ತಕ್ಕಂಥ ಅರಿಶಿನ ಶಿಲ್ಪಿಗಳು ನಿಮ್ಗೆ ಗೊತ್ತಾ? ಚೌಟ್ರಾಯ ಮಾಡ್ತಕ್ಕಂಥ ಸಾಧನೆ ಗೊತ್ತಾ? ಕಾಯೇಶ್ವರನ ಸಾಕಾರ ಮಾಡೋದೋಸ್ಕರ ಆತ ಎಷ್ಟು ಕಲ್ಲು ಬಂಡೆದ ಕಲ್ಲು ಹೊಡೆದು ಬಿಟ್ಟು ಅದ್ರ ತೂಕ ಬರೋಬರಿ ಬಂಗಾರ ಚಿನ್ನವನ್ನ ಕೊಟ್ಟ ಆ ಮೂರ್ತಿ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಮಾಡ್ಯಾರ. ಅವ್ರು ಕೊಂಡಾಡ್ಯಾರ ಮತ್ತೆ ಹೇಳಿದವ್ರು ಕೈ ತೆಗೆದ್ರಂತ. ಎಂತ ಮೂರ್ತಿಯೋ ಇತಿಹಾಸವನ್ನು ಏನೇನೋ ಬರ್ತಾರೋ. ಚಂದ್ರಗುಪ್ತ ಮೌರ್ಯ ಬಗ್ಗೆ ಬರ್ತಾರೋ, ಚಂದ್ರಗುಪ್ತ ಮೌರ್ಯ ಹಳ್ಳಿ ಸಮಾಜದವ್ರು ಏನೇನೋ ಅಂತ ನಿಮ್ಗೆ ಗೊತ್ತಾ? ಇತಿಹಾಸ ತೆಗೆದು ನೋಡು. ಮುನೀಶ್ವರನಾಥ ತೀರ್ಥಂಕರ ಕಾಲದಲ್ಲಿ ಶ್ರೀರಾಮ ತುಂಗಿ ಪರ್ವತದಿಂದ ಜೈನ ಸಿದ್ಧಾಂತ ಪ್ರಕಾರ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡಾರ. ಅದೇನು ಬೇಕಲ್ಲ ನಿಮ್ಗ? ಚಂದ್ರಗುಪ್ತ ಮೌರ್ಯರು ಜೈನ ಧರ್ಮದ ಅಂತಿಮ ಸಾಮ್ರಾಟ. ಹೆಂಗ ತೀರ್ಥಂಕರ ಮಾತೆಗೆ 16 ಸ್ವಪ್ನ ಬೀಳ್ತಾವ, ಹಂಗ ಈ ಪಂಚಮ ಕಾಲದ ಹುಟ್ಟಾವ ಕಾಲ ದೋಷದಿಂದ ನಮ್ಮ ಆಗಮದಲ್ಲಿ ಉಲ್ಲೇಖ ಅದ, ಶಾಸ್ತ್ರದ ಉಲ್ಲೇಖ ಅದ. ಪ್ರಥಮ ಚಕ್ರವರ್ತಿ ಭರತನಿಗೂ 16 ಸ್ವಪ್ನ ಬಿದ್ದು, ಅದೇ ಪ್ರಕಾರ ಅಂತಿಮ ಸಾಮ್ರಾಟ ಚಂದ್ರಗುಪ್ತ ಮೌರ್ಯ ಅವ್ರಿಗೂ ಸಹಿತ 16 ಸ್ವಪ್ನ ಬಿದ್ದು ಅಂತ ನಮ್ಮ ಗ್ರಂಥದಲ್ಲಿ ಉಲ್ಲೇಖ ಇದೆ. ಮಹಾನ್ ಪೂರ್ವಾಚಾರ ಗ್ರಂಥಗಳು ಶಿವಕೋಟಿ ಆಚಾರ್ಯ ಬರೆದಂತ ಗ್ರಂಥ ಗೊತ್ತಾ ನಿಮ್ಗ? ಕನ್ನಡ ನಾಡಿನ ಪ್ರಥಮ ಗದ್ಯ ರೂಪದ ಗ್ರಂಥ ಒಡ್ಡಾರಾಧನೆ. ಇದನ್ನ ನಾವು ಹೇಳ್ತಾ ಇಲ್ಲ, ಇದನ್ನ ಸರ್ಕಾರ ಮಾನ್ಯತೆ ಮಾಡಿದ. ಮೈಸೂರು ಸರ್ಕಾರ ಇದನ್ನ ವರ್ಣನೆ ಮಾಡಿ ಹೇಳ್ಯದ, ಅದು ಸ್ವೀಕಾರ ಮಾಡಿದ. ಏನು? ಕನ್ನಡ ನಾಡಿನ ಪ್ರಥಮ ಗದ್ಯ ರೂಪದ ಗ್ರಂಥ ಒಡ್ಡಾರಾಧನೆ. ಅದನ್ನು ಬರೆದಂತವ್ರು ಜೈನಾಚಾರ್ಯ ಆಚಾರ್ಯ ಶಿವಕೋಟಿ. ಆ ಗ್ರಂಥದಲ್ಲಿ 19 ಕಥೆಗಳು ಬರ್ತಾವ. ಶೇಖಣ್ಣ ಭಟ್ಟಾರಕರು, ಒಟ್ಟಗೆರೆ ಭಟ್ಟಾರಕರು, ಚಾಣಕ್ಯ ಭಟ್ಟಾರಕರು, ಭದ್ರಬಾಹು ಭಟ್ಟಾರಕರು, ಅಕಲಂಕ ಭಟ್ಟಾರಕರು, ಧರ್ಮಘೋಷ ಭಟ್ಟಾರಕರು 19 ಕಥೆಗಳನ್ನು ಓದುವಂತ ಅಧ್ಯಯನ ಮಾಡು. ಅಂತ ಮನೆಗೆ ಆಗಿದ್ರೆ ಅವ್ರ ಘೋರ ತ್ರಾಸ ಸರ್ಕೊಂಡ್ರು ಶಾಂತಿಯಿಂದ ಸಹನ ಮಾಡಿ ಕರ್ಮ ವಿಜಯ ಮಾಡಿ ದೇವರನ್ನು ತ್ಯಾಗ ಮಾಡ್ಯಾರ. ಅಲ್ಲಿಗೆ ಕೇಳಲು ಬಯಸಿಲ್ಲ. ನೀ ಹೇಳ್ತಿ ಅತ್ಯಾಚಾರ ಮಾಡ್ತಾರೋ, ಅನ್ಯಾಯ ಮಾಡ್ತಾರೋ, ಏನು ಶಬ್ದಗಳು ಮಾತಾಡೋ ಪರಿಮಿತಿ ನೋಡಿದ ಇತಿಹಾಸದಲ್ಲಿ ನೋಡಿ. ತಮಿಳುನಾಡಿನಲ್ಲಿ ಇವತ್ತು ಜೈನ ಧರ್ಮ ಜೀವಂತದ. ಅದು ಯಾರ ಕೃಪ? ಆಚಾರ್ಯ ವಿಷಯ ಅಂತ ಒಬ್ಬರು ಮಹಾನ್ ಆಚಾರ್ಯ ಆಗಿರೋರು. ಅವ್ರು ನೇಮಿಟ್ಟು ಏನು ಗೊತ್ತಾ? ಇಂತಿಷ್ಟು ಜನ ಪ್ರತಿನಿತ್ಯ ಹಿಂದೂಗಳು ಜೈನ ಆದ ನಂತರ ಅವ್ರ ಕೈಯಿಂದನ ಬೌರಿ ಆಹಾರ ಸ್ವೀಕಾರ ಮಾಡಿಸೋದಂತ. ಅದು ಯಾಕೆ ಗೊತ್ತಾ? ಆ ಸ್ಟೋರಿ ಹುರಿಯ ನೀನು, ಅದು ಹಿಂದೆ ಬಹಳ ದೊಡ್ಡ ಸ್ಟೋರಿ ಅದ. ಅದ್ರ ಅಭ್ಯಾಸ ಮಾಡು. ಭಾರತದಲ್ಲಿ ತಮಿಳುನಾಡಿನಲ್ಲಿ ಎಷ್ಟು ಹಿಂದೂಗಳಾರ ಅವರೆಲ್ಲ ಮೂಲತಃ ಜೈನರೇ ಇದ್ರು. ಅದ್ರ ಇತಿಹಾಸ ಅಧ್ಯಯನ ಮಾಡು. ಅಧ್ಯಯನ ಮಾಡಿ ಇನ್ನೊಂದು ಹೋಗಬೇಡ. ನಮ್ಮ ಶಾಸ್ತ್ರ ಇವತ್ತು ಪಂಚಕಲ್ಯಾಣ ಹೋಶಿಯಾರ್ ಸಾವಧಾನ್ ರಾಜಾಧಿರಾಜ್ ಕಲಿಂಗ ದೇಶಿ ಮಹಾರಾಜ್ ಧರ್ಮಸೇನ ಪದಾಲಯ ಒಂದಲ್ಲ ಎರಡಲ್ಲ 56 ದೇಶ ರಾಜರೆಲ್ಲರೂ ತೀರ್ಥಂಕರಿಗೆ ಕಪ್ಪು ಕಾಣಿಕೆಯನ್ನು ಕೊಡ್ತಕ್ಕಂಥ ಪರಂಪರೆ ಇವತ್ತು ನಮ್ಮಲ್ಲಿಲ್ಲ. ಗಣಿತದಲ್ಲಿ ಉಲ್ಲೇಖ ಅದ. ಏನ್ ವಿಚಾರ ಮಾಡ್ತಾ ಇದೆಯಪ್ಪ ನೀನು? ಹಿಂದ ಮುಂದ ಗೊತ್ತಿಲ್ಲ, ಏನೋ ಮಾತಾಡಕ್ ಹೋಗ್ಬೇಡ. ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೆಯಾ. ಅದಕ್ಕೆ ಧರ್ಮಕ್ಕ ಸಮಾಜಕ್ಕ ದೊಂದು ಹಚ್ಚಿ ನೀನು ಏನಂತಲ್ಲ ಉರಿ ಹೆಚ್ಚಿ ಕಷ್ಟವಂತ ಕೆಲಸ ಮಾಡ್ತೀಯ. ಇಂಥ ಪಾಪಕಾರಿ ಮಾಡಬೇಡ. ಕ್ಷಮಾಯಾಚನೆ ಮಾಡು. ಧರ್ಮಕ್ಕೆ ಕೈ ಹಾಕುವಂತ ಕೆಲಸ ಮಾಡಬೇಡ. ಜೈನ ಧರ್ಮ ಪ್ರಾಚೀನ ಧರ್ಮ, ಎಲ್ಲರಿಗೂ ಹೆಸರನ್ನ ವಹಿಸ್ತಕ್ಕಂಥ ಧರ್ಮ. ನಮ್ಮ ತೀರ್ಥಂಕರು ಎಷ್ಟು ದಯಾನಿಧಿ ಅಂತ ಕೇಳಿದ್ರೆ ನಿನಗೆ ಅದೇನಾಗಿಲ್ಲ, ಆಗೋದು ಇಲ್ಲ. ಅದನ್ನು ಹೊತ್ತು ನಿನಗೆ ಗೊತ್ತಿಲ್ಲ. ಸಮುದ್ರದ ಆಳವನ್ನ ಅಳಿಯೋದು ಒಂದ, ಜಯ ಸಿದ್ಧಾಂತವನ್ನು ಕರೆಯೋದು ಒಂದು. ಸಾಮಾನ್ಯ ವಿಷಯ ಬಾಬಾ. ನಿಗೋದಲ್ಲಿರ್ತಕ್ಕಂಥ ನಿಗೋದ ಗೊತ್ತಾ ನಿಮ್ಗ? ಒಂದು ಶ್ವಾಸೋಶ್ವಾಸದಲ್ಲಿ 18 ಸಲ ಜೀವ ಜನ್ಮ ತಗೋತದ, 18 ಸಲ ಜೀವ ಮರಣ ತಗೋತದ. ಅಂತ ಸೂಕ್ಷ್ಮ ಜೀವಿಗಳದಾವ. ಆ ಜೀವಿಗಳೊಳಗೆ ಸಹಿತ ನಾವು ಶುದ್ಧ ಪರಮಾತ್ಮನನ್ನ ಮೋಕ್ಷ ಪ್ರಾಪ್ತಿ ಮಾರ್ಗವನ್ನ ಚಿಂತನೆ ಮಾಡ್ತೀವಿ. ನಿಗೋದದಾಗಿರ್ತಕ್ಕಂಥ ಜೀವ ಸಹಿತ ಪುಣ್ಯೋದಯದಿಂದ ತೀರ್ಥಂಕರ ಮೊಮ್ಮಗ ಚಕ್ರವರ್ತಿಯ ಭರತನ ಮಕ್ಕಳಾಗಿ ಅದಭೋಗ ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಂಡಾರ. ಕಪ್ಪೆ ಅಂತ ಕಪ್ಪಿ ಆನಿ ಕಾಲ ಸಿಕ್ಕ ಸತ್ರು ಭಗವಾನ್ ಮಹಾವೀರ್ ದರ್ಶನ ಮಾಡ್ಬೇಕು ಅನ್ನೋ ಭಾವನದಿಂದ ಆ ಕಪ್ಪಿ ಹಾದಾಗ ಸತ್ರು ಸ್ವರ್ಗದಾಗ ದೇವಾಗಿ ಜನ್ಮ ತಗೊಂಡು ರಾಜ ಸೇನಿಗಿಂತ ಮೊದಲು ಸಮಾವೇಶಕ್ಕೆ ಹೋಗಿ ದರ್ಶನ ಮಾಡಿದ್ದು ವರ್ಣನಾ ಗ್ರಂಥದಲ್ಲಿದೆ. ನೀಚ ಜಾತಿ ನಾಯಿ ಅಂತಿರಲ್ಲ ಸ್ವಾನ, ನಾಯಿ ಅಂತ ನಾಯಿ ಸಹಿತ ಸಾಯಿ ಸಮಯದಾಗ ನಮೋಕಾರ ಮಂತ್ರ ಉದ್ದೇಶ ಮಾಡ್ತಕ್ಕಂಥ ನಮ್ಮ ಜೀವಂತ ಕುಮಾರ ಆ ನಮೋಕಾರ ಮಂತ್ರ ಕೇಳ್ತಾ ಕೇಳ್ತಾ ಪ್ರಾಣ ಬಿಟ್ಟಿದ್ದಕ್ಕ
ಬರೆದಾಗ ದೇವರಾಜ್ಯ ತಗೊಂಡದ ವರ್ಣನೆ ಮಾಡಲ್ಲ. ಪ್ರಾಣಿ ಮಾತ್ರ ಕಲ್ಯಾಣ ಮಾಡ್ತಕ್ಕಂಥ ಜೈನ ಧರ್ಮ ನೀ ಈ ರೀತಿ ಎಣ್ಣೆ ಇದನ್ನ ಹೊಸಕತ್ತಿಲ್ಲ. ಅಪವಾದ ಹೊಸ ಎಂತ ಮಹಾಮೂರ್ಖರಿ, ಸ್ವಲ್ಪ ವಿಚಾರ ಮಾಡು ಅಂತ ಕ್ಷಮಾಯಾಚನೆ ಮಾಡಿ ನಿಂದು ಕಲ್ಯಾಣ ಆಗಲಿ. ಭಾರತ ದೇಶ ಸಂಸ್ಕೃತಿಗಳಿಗೆ ನೀ ಅಪ್ಪಿಕೊಂಡ ಧರ್ಮವನ್ನು ಉಳಿಸ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕಾರ್ಯ ಮಾಡು. ಇಂಥ ಪಾಪ ಕಾರ್ಯ ಮಾಡಬೇಡ. ಓಂ ನಮಃ.